ಹಾಯ್ ಎವ್ರಿವನ್. ಇದು ಬಂದು ಲಾಸ್ಟ್ ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಕಾಲೇಜಲ್ಲಿ ಫಂಕ್ಷನ್ ಇತ್ತು. ಸೊ ಬೇಗ ಹೊರಡಬೇಕಿತ್ತು. ಸೊ ನನಗೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಸಿಂಪಲ್ ಆಗಿ ರಾಗಿ ಗಂಜಿನ ಮಾಡ್ಕೊಳ್ತಿದ್ದೆ. ಸೊ ಅಮ್ಮ ಒಂದು 10-15 ಐಟಮ್ಸ್ನ ಹಾಕಿ ರಾಗಿ ಪೌಡರ್ನ ಕಳಿಸಿದ್ರು. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಪ್ಯಾಕ್ ಮಾಡಿ ನನಗಿನ್ ಬಾಟಲಲ್ಲಿ ಹಾಕ್ಕೊಂಡು ಕಾಲೇಜಲ್ಲೇ ಕುಡಿಯೋಣ ಅಂತ ತಗೊಂಡು ಹೋದೆ. ಆ್ಯಂಡ್ ಆನ್ ದ ವೇ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಕಾಲೇಜ್ ಕಡೆ ಹೊರಡ್ಬೇಕಾದ್ರೆ ಹಾಗೆ ಬೊಕ್ಕೆನೂ ತಗೊಬೇಕಿತ್ತು ಗೆಸ್ಟ್ಸ್ಗೋಸ್ಕರ. ಸೊ ಇನ್ನೇನು ತಗೊಂಡು ಕಾಲೇಜ್ಗೆ ರೀಚ್ ಆದೆ. ಆ್ಯಂಡ್ ಇದು ಡಿಪಾರ್ಟ್ಮೆಂಟ್ ಫೆಸ್ಟ್ ಆಗಿರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಚೆನ್ನಾಗಿ ಅರೇಂಜ್ಮೆಂಟ್ಸ್ನ ಮಾಡ್ಕೊಳ್ತಿದ್ರು ಸೆಮಿನಾರ್ ಹಾಲಲ್ಲಿ. ಸೊ ಅದನ್ನು ನೋಡಿಕೊಂಡು ಇನ್ನೇನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ವಾ, ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಬಂದ್ವಿ. ಸೊ ಆರಾಮಾಗಿ ಮಸಾಲೆ ದೋಸೆ ಇಡ್ಲಿನೆಲ್ಲ ತಿನ್ಕೊಂಡು ಸೆಷನ್ನ ಅಟೆಂಡ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಅ ವೆರಿ ಬ್ಯೂಟಿಫುಲ್ ಒನ್. of what we have seen in the earlier painting. ಆ್ಯಂಡ್ ಲಿಟ್ರೇಚರ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ. ಸೊ ನೀಟಾಗಿ ಎಲ್ಲದನ್ನು ಕೇಳಿಸ್ಕೊಂಡು ಆ್ಯಂಡ್ ಸ್ಟೂಡೆಂಟ್ಸೇ ಲಂಚ್ನ ಅರೇಂಜ್ ಮಾಡಿದ್ರು. ಸೊ ತಿನ್ಕೊಂಡು ಆ್ಯಂಡ್ ಫೈನಲಿ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಒಂದು ಹೆಕ್ಟಿಕ್ ಡೇ ಕಂಪ್ಲೀಟ್ ಮಾಡಿ ಸಂಜೆ ಕಾಫಿ ಕುಡಿಯೋಕ್ಕಂತ ಹೋದ್ವಿ. ಸೊ ಮುಗಿಸ್ಕೊಂಡು ಬರಬೇಕಾದ್ರೆ ಆ್ಯಂಡ್ ಆ್ಯಸ್ ಯೂಶುವಲ್ ವೈಫ್ ಡ್ಯೂಟೀಸ್ ಇದ್ದೇ ಇರುತ್ತಲ್ವಾ. ಸೊ ಫ್ರೆಶ್ ಆಗಿ ವೆಜಿಟೇಬಲ್ಸ್ ಮತ್ತು ಹೂವು ಎಲ್ಲ ಬೇಕಿತ್ತು ಅಂತ ಅದನ್ನು ತೊಗೊಂಡು ಬಂದ್ಬಿಟ್ಟೆ ಆನ್ ದ ವೇ. ಆ್ಯಂಡ್ ಸೊ ಈ ನಡುವೆ ಆದಷ್ಟು ಜಂಕ್ ಫುಡ್ಸ್ನ ಕಡಿಮೆ ಮಾಡಿ ಹೆಲ್ದಿ ಫುಡ್ಸ್ಗೆ ಟರ್ನ್ ಆಗ್ತಿದ್ದೀನಿ. ಆ್ಯಂಡ್ ಇದಾಗಿತ್ತು ನನ್ನ ಬ್ಯೂಟಿಫುಲ್ ಮಿನಿ ವ್ಲಾಗ್. ಬಾಯ್ ಬಾಯ್.